ಪಬ್ಲಿಕ್ ರೋಡ್ ಜನ ಬಂದ್ಬಿಡ್ತಾರೆ ಅಂತ ನಾವು ಕಂಪ್ಲೇಂಟ್ ಮಾಡಂಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ 6,19,000 MRP ಪ್ರೈಸ್ 6,19,000 ಇದೆ. ಹತ್ರ ಬಂದ್ರೆ ಕಾಣುತ್ತೆ, ದೂರದಾಗ ಲಿಟಲ್ ಕೇಬಲ್ ಕಾಣಲ್ಲ, ಏನು ಇಲ್ಲ ಅನ್ಸ್ಬಿಡುತ್ತೆ. ಮಾತ್ರ ಯಪ್ಪ, ಈ ಒಂದು ಟ್ರೇಲರ್ ನೋಡಿದ್ಮೇಲೆ ನಂಗೆ ಅನಿಸ್ತು ಮೋಸ್ಟ್ಲಿ ಓಕೆ, ಎಲ್ಲರಿಗೂ ವ್ಲಾಗ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ಟೆಕ್ ಇನ್ ಕನ್ನಡಗೆ ಒಂದು ಬೈಕ್ ಆಕ್ಸೆಸರಿ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹೊರಗಡೆ ಬಂದಿದ್ವು. ಮಳೆ ಶುರು ಆಯ್ತು, ಲಿಟ್ರಲಿ ಮಳೆಲೇ ಶೂಟ್ ಮಾಡಿ ಬಿಸಾಕಿದ್ವಿ. ವಿಡಿಯೋ ಬರುತ್ತೆ ಮೋಸ್ಟ್ಲಿ ಒಂದು 2 ದಿನದಲ್ಲಿ. ಆ ವಿಡಿಯೋ ನೋಡಿದ್ರೆ ಮಳೆ ನೆನ್ಕೊಂಡೇ ಮಾಡಾಕಿದ್ವಿ. ತುಂಬಾ ಕಡಿಮೆ ನಾವು ಆಕ್ಚುಲಿ ಔಟ್ಡೋರ್ ಶೂಟ್ ಮಾಡೋದು. ಇದು ಮಾಡಿದ್ಮೇಲೆ ಯಾಕೋ ಇನ್ನೊಂದು ಸ್ವಲ್ಪ ಜಾಸ್ತಿ ಔಟ್ಡೋರ್ ಶೂಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಇತ್ತೀಚೆಗೆ ಯಾಕೋ ತುಂಬಾ ಮೋಟಿವೇಟ್ ಆಗ್ಬಿಟ್ಟಿದ್ದೀನಿ. ಸೊ ಈ ಹೆಲ್ಮೆಟ್ ಆಕ್ಸೆಸರಿ ಇದ್ರ ಬಗ್ಗೆ ಎಲ್ಲ ಇದೆ. ನೆನ್ನೆ ನೀವು ನಂಗನಿಸ್ದಂಗೆ ಟಾಕ್ಸಿಕ್ ಎಂದು ಇಂಗ್ಲಿಷ್ ಟ್ರೈಲರ್ನ ನೋಡಿದ್ರಿ ಅಂತ ಅನ್ಕೋತೀನಿ. ಆಕ್ಚುಲಿ ನೀವು ನಂಬಲ್ಲ, ಕನ್ನಡ ಟ್ರೈಲರ್ನಲ್ಲಿ ಇಲ್ದಿರೋ ಕೆಲವೊಂದು ಪಾಯಿಂಟ್ಸ್ಗಳು ನನಗೆ ಕೆಲವೊಂದು ಏನಂತಾರೆ ಅದಕ್ಕೆ ಈಸ್ಟರ್ ಎಗ್ ಅನ್ಬೋದಾ ಗೊತ್ತಿಲ್ಲ. ಈ 2 ವಿಷಯಗಳು ನನಗೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮೊದಲನೇದು, ಈ ರಾಯ ಅವ್ರ ಅಕ್ಕ, ಹೀರೋಯಿನ್ ಹೆಸರೇನು? ಆಕ್ಟ್ರೆಸ್ ಹೆಸರು ನನ್ನ ಹೆಸರು ಮರ್ತು ಬಿಡ್ತೀನಿ ನಾನು, ಆಯ್ತಾ? ಸೊ ತರ ಅವ್ರದ್ದು ಕ್ಯಾರೆಕ್ಟ್ರು ಕನ್ನಡದಲ್ಲಿ ನೀನು ಈ ಸಿಟಿಯನ್ನು ಆಡಬೇಕು ಅಂತ ಮಾತ್ರ ಕನ್ನಡದಲ್ಲಿ ಹೇಳುತ್ತೆ. ಬಟ್ ಇಂಗ್ಲಿಷಲ್ಲಿ ಆಕ್ಚುಲಿ ನೀನು ನಿಮ್ಮ ಅಪ್ಪನ ತರ ಸಿಟಿಯನ್ನು ಆಡಬೇಕು ಅಂತ ಒಂದು ಇಂಗ್ಲಿಷಲ್ಲಿದೆ. ಆಗ ನನಗೊಂದು ಅರ್ಥ ಆಗಿದ್ದೇನಪ್ಪ ಅಂದ್ರೆ, ಮೋಸ್ಟ್ಲಿ ಈ ಟಾಕ್ಸಿಕ್ ಮೂವಿಯಲ್ಲಿ ಯಶ್ ಅವ್ರದ್ದು ಟ್ರಿಪಲ್ ಆಕ್ಟಿಂಗ್ ಇರಬಹುದು, ಆಯ್ತಾ? ಅವ್ರದ್ದು ಲಾಂಚಿಂಗ್ ಟ್ರೈಲರ್ ಲಾಂಚಿಂಗ್ ಪೋಸ್ಟರ್ನಲ್ಲೂ 3 ಜನ ಇತ್ತು, ನೋಡಿದ್ರಲ್ವ ನೀವು? 3 ಜನ. ಅದನ್ನ ನಮ್ಮ ಕನ್ನಡ ಟ್ರೈಲರ್ನಲ್ಲಿ ಜಸ್ಟಿಫೈ ಮಾಡಿಲ್ಲ. ಬಟ್ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ನಂಗೆ ಅನಿಸ್ತು ಮೋಸ್ಟ್ಲಿ ರಾಯಿಂಗ್ ಕ್ಯಾರೆಕ್ಟ್ರು ಅವ್ರದ್ದೇ ಇರುತ್ತೆ. ಮತ್ತೆ ಇನ್ನೊಂದು ಯಂಗ್ ಗಡ್ಡ ಬೋಳ್ಸಿರೋ ಕ್ಯಾರೆಕ್ಟರ್ ಒಂದು, ಮೋಸ್ಟ್ಲಿ ಅವ್ರ ಅಪ್ಪನ ಕ್ಯಾರೆಕ್ಟರ್ ಒಂದು, ಟೋಟಲ್ 3 ಟ್ರಿಪಲ್ ಆಕ್ಟಿಂಗ್ ಇರ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ನೋಡೋಣ. ಮೋಸ್ಟ್ಲಿ ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಮೆಗಾಫೋನ್ ಇಟ್ಕೊಂಡು ಮಾತಾಡ್ತಾರೆ ಗೊತ್ತಾ ಇಂಗ್ಲೀಷಲ್ಲಿ. ಸೊ ಅದು ಕನ್ನಡದಾಗ ಇಲ್ವೇ ಅಲ್ಲ. ಅಂದ್ರೆ ಯಾರದು, ಯಾವ ಕ್ಯಾರೆಕ್ಟರ್ ಅದು? ಟಿಕೆಟ್ ಕ್ಯಾರೆಕ್ಟ್ರಲ್ಲಿ ಮೆಗಾಫೋನ್ ಇಟ್ಕೊಂಡ್ಬಿಟ್ಟು ಇಂಗ್ಲೀಷಲ್ಲಿದೆ, ಬಟ್ ಕನ್ನಡದಲ್ಲಿ ಇಲ್ಲ. ಅದೊಂದು ಡಿಫ್ರೆಂಟ್ ಅನ್ನಿಸ್ತು. ಮೋಸ್ಟ್ಲಿ ಇಂಗ್ಲೀಷಿಗೆ ಮೋಸ್ಟ್ಲಿ ಸ್ಟೋರಿಯನ್ನ, ಡೈಲಾಗ್ಸ್ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಮತ್ತೆ ಇದು ನೋಡಿದಾಗ ತುಂಬಾ ಆಡ್ ಅನ್ನಿಸ್ಲಿಲ್ಲ ಅಲ್ವಾ, ನ್ಯಾಚುರಲ್ ಆಗಿದೆ ಅಂತ ಅನ್ನಿಸ್ತು. ಅಂದ್ರೆ ನಾವೇನೋ ಇಂಡಿಯನ್ಸು ಇಂಗ್ಲೀಷ್ ಇದ್ರಲ್ಲಿ ಮಾತಾಡ್ತಿದ್ರೆ ಅಂತ ಅನ್ನಿಸ್ಲಿಲ್ಲ. ಒಂಥರ ನಂಗೆ ಎಷ್ಟೋ ಸಲ ಕನ್ನಡ ಬೇರೆ ರೀಜನಲ್ ಲ್ಯಾಂಗ್ವೇಜ್ಗಿಂತ ಇಂಗ್ಲೀಷ್ ಟ್ರೈಲರ್ ಆಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇಂಟ್ರೆಸ್ಟಿಂಗು. ನೋಡಿಲ್ಲ, ನಾವು ನೋಡ್ಕೊಂಡ್ ಬನ್ನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್. ನಾವಂತೂ ಇವಾಗ ಎಕ್ಸೈಟ್ ಆಗಿದೆ. ನಾಳೆಯಿಂದ ಟಿಕೆಟ್ ಸೇಲ್ಸ್ ಶುರುವಾಗುತ್ತೆ. ನಾನಂತೂ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ, ತುಂಬಾ ಕಷ್ಟ ಸಿಗೋದು ಅನ್ಸುತ್ತೆ ಫಸ್ಟ್ ಡೇಗೆ. ನೋಡೋಣ. ಸೊ ನಾನಂತೂ ಬುಕ್ ಮಾಡ್ತೀನಿ ನಾಳೆ. ಎಕ್ಸೈಟ್ ಆಗಿದ್ದೀನಿ. ಐ ಹೋಪ್ ಈ ಮೂವಿ ಸಕ್ಸೀಡ್ ಆಗುತ್ತೆ ಅಂತ. ಆಗ್ಬಿಟ್ರೆ ಯಶ್ ಅವ್ರು ನಡೆಯೋಕ್ಕೆ ಆಗಲ್ಲ ಅನ್ಕೊಳ್ಳಿ, ಕೈಗೆ ಸಿಗಲ್ಲ. ಅವರನ್ನು ಮೂವಿಗೆ ಹಾಕಬೇಕು ಅಂತ ಅಂದ್ರೆ ಈಗ ಆಲ್ರೆಡಿ 100 ಕೋಟಿ ಇರುತ್ತೆ, 150-200 ಕೋಟಿ ಆಗತ್ತೆ. ಅವ್ರ ಹೆಸರಿಗೇನೆ ಜನ ಬರ್ತಾರಲ್ಲ, ಹಂಗೆ. ಲಿಟ್ರಲಿ ಈ KGF ಮುಂಚೆ ನೋಡಿ ಅವ್ರು ಫೇಮ್ ಇತ್ತು, ಬಟ್ ಈ ಲೆವೆಲ್ ಫೇಮ್ ಇರಲಿಲ್ಲ. 50 ಕೋಟಿ 100 ಕೋಟಿ ಕೊಡೋ ಥರ ಫೇಮ್ ಇರಲಿಲ್ಲ. KGF ಬಡ್ಜೆಟ್ ನಂಗೆ ಅನಿಸ್ತಂಗೆ 50 ಕೋಟಿ. ಅದೂ ಅವರು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂದಿದ್ದಕ್ಕೆ 50 ಕೋಟಿ ಆಯಿತು. ನಮ್ಮ ಕರ್ನಾಟಕ ಲೆವೆಲಲ್ಲೇ ಇದ್ದಿದ್ರೆ ನಂಗೆ ಅನಿಸ್ತಂಗೆ ಒಂದು 20-25 ಕೋಟಿಯನ್ನು ಮುಗಿಸ್ಬಿಟ್ಟಿರೋರು ಅದನ್ನ. ಕ್ರೇಜಿ ಮಾತ್ರ ನೋಡಿ. ಒಂದು ಮೂವಿ, ಒಂದು ಪ್ರಾಜೆಕ್ಟ್ ಒಬ್ಬ ವ್ಯಕ್ತಿಯನ್ನ ಯಾವ ಲೆವೆಲಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಂಗೆ ಅನಿಸ್ತಂಗಿದು. ಇದರಿಂದ ನಾವೇನು ತಿಳ್ಕೊಬೋದು ಗೊತ್ತಾ, ಏನು ಕಲ್ತ್ಕೊಬೋದು ಗೊತ್ತಾ? ಪೇಷನ್ಸ್ ಇದ್ರೆ, ಕನ್ಸಿಸ್ಟೆನ್ಸಿ ಇದ್ರೆ, ಎಫರ್ಟ್ ಆಗ್ತಿದ್ರೆ ಯಶ್ ಅವ್ರ ಥರ ಒಂದೇ ಒಂದು ವಿಷಯ, ಒಂದೇ ಒಂದು ಪ್ರಾಜೆಕ್ಟು, ಒಂದೇ ಒಂದು ವಿಡಿಯೋ, ಒಂದೇ ಒಂದು ರೀಲು, ಒಂದೇ ಒಂದು ಶಾರ್ಟ್ಸು ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ಬೋದು. ಒಂದೇ ಒಂದು ವಿಷಯ. ಏನು ಮಾಡ್ಬೇಕು ಅದಕ್ಕೆ? ನಾವು ಕನ್ಸಿಸ್ಟೆಂಟ್ ಆಗಿರಬೇಕು, ಪೇಷನ್ಸ್ ಆಗಿರಬೇಕು, ಎಫರ್ಟ್ ಆಗ್ತಿರ್ಬೇಕು. ಲಕ್ಕು ಕೂಡ ಬೇಕು ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಅಲ್ವಾ. ಕೆಲವು ಜನ ಎಲ್ಲದನ್ನೂ ಆಗ್ತಾರೆ, ಬಟ್ ಸಕ್ಸೀಡ್ ಅದಕ್ಕೆ ಆಗಲ್ಲ. ಮೋಸ್ಟ್ ಯಶ್ ಅವ್ರಿಗೆ ಆ ಲಕ್ ಕೂಡ ಇತ್ತು. ಕ್ರೇಜಿ ಅಲ್ವಾ. ಬಟ್ ಇನ್ನೊಂದೇನಂದ್ರೆ, ನಾವು ಸ್ಟುಡಿಯೋದಲ್ಲಿ ಇವತ್ತೊಂದು ಹೊಸ TV ಬಂದಿದೆ.
ಹೆವಿ ಎಕ್ಸೈಟ್ ಆಗಿದ್ದೀನಿ ಅಂತ. ಹೆವಿ ದೊಡ್ಡ ಟಿವಿ. ನಾನು ಮೋಸ್ಟ್ಲಿ ಇಲ್ಲಿವರೆಗೆ ಅಷ್ಟು ದೊಡ್ಡ ಟಿವಿಯನ್ನು ಅನ್ಬಾಕ್ಸ್ ಮಾಡಿಲ್ಲ. ತುಂಬ ಹೆವಿ, ಏನೋ 100 ಇಂಚ್ 150 ಇಂಚ್ ಅಲ್ಲ, ಅವ್ರಿಗೆ ದೊಡ್ಡ ಟಿವಿ ಅನ್ಬಾಕ್ಸ್ ಮಾಡ್ತೀವಿ. ಅದನ್ನು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಸೋನಿ ಅವ್ರು ಕಳಿಸಿರೋದು ನಮಗೆ ಆ ಟಿವಿಯನ್ನು. ಇನ್ನೊಂದೇನಂತ ಅಂದರೆ ಆ ಟಿವಿಯನ್ನು ನಾನು ಇಟ್ಕೊಬೋದು, ವಾಪಸ್ ಕಳ್ಸಂಗಿಲ್ಲ. ಫುಲ್ ಮನೇಲಿ ಅಪ್ಗ್ರೇಡ್ ಮಾಡ್ತೀನಿ. ನಾನು 3 ಇರೋದನ್ನು ಸೋನಿ ಟಿವಿನ 55 ಇಂಚಿಂದು, ನೆಕ್ಸ್ಟ್ 75 ಇಂಚ್ ಹಾಕ್ತೀನಿ, ಮನೇಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಫುಲ್ ಥಿಯೇಟ್ರ್ ಫೀಲು. ಇದಕ್ಕಿಂತ ಮುಂಚೆ ಸೋನಿ ಅವ್ರದ್ದು ಒಂದು ಥಿಯೇಟ್ರ್ ಬಾರ್ ಅಂತ ಒಂದು ಕಳಿಸಿದ್ರು. ಹೆಂಗಿದೆ ಗೊತ್ತಾ, ಅದನ್ನು ಮನೇಲಿ ಹಾಕಿದ್ದೀನಿ. ಹಿಂದೆ ಮುಂದೆ ಎಲ್ಲ ಫುಲ್ ಡಾಲ್ಬಿ ಸೌಂಡು. ಇದನ್ನು ಹಾಕ್ಬಿಟ್ರೆ ಥಿಯೇಟ್ರ್ ಆಗೋಗುತ್ತೆ, ನೋಡಿ ಹೆಂಗಿರುತ್ತೆ ಅಂತ. ತಮ್ಮನೇಲಿ ಶೂಟ್ ಮಾಡ್ತಾ ಇದೀವಿ, ಎಲ್ಲ ಆಗಿತ್ತು, ಮಳೆ ಬಂದ್ಬಿಡ್ತು, ನಿಲ್ಸ್ಬಿಟ್ಟು ಆಮೇಲೆ ಕ್ಯಾಮ್ರಾ ಹೊಗೆ ಆಗ್ಬಿಡುತ್ತೆ ಅಂತ ಅಷ್ಟೇ. ಈಗ ಆಲ್ಮೋಸ್ಟ್ ನಮ್ಮ ತಮ್ಮನೇಲೆಲ್ಲ ಎ ಜನರೇಟ್ ಮಾಡ್ಕೊಂಡ್ಬಿಡ್ತೀವಿ, ಬಟ್ ಸ್ಟಿಲ್ ರೆಫರೆನ್ಸಿಗೆ ಒಂದು ಬೇಕೇ ಬೇಕಂದ್ರೆ, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ ತಮ್ಮನೇಲಿ. ಇದೊಂದೇ ಸಾಕ, ಇನ್ನೇನು ಬೇಡವಾ? ಉಳಿದಿದ್ದೆಲ್ಲ ಆಡ್ ಮಾಡ್ಕೊತೀರಾ? ಹೆಂಗ್ ಮಾಡಲಿ? ನಾನು ಕೈಲಿ ಇಟ್ಕೊಂಡು ಕೈ ಇಟ್ಕೊಳ್ಳಿ ಅಣ್ಣ, ನಾನು ಪ್ಲೇಸ್ ಮಾಡ್ಬೇಕು ಪಕ್ಕಾನ, ಅಥವಾ ಹೆಂಗೆ ಅದಕ್ಕೆ ಏನ್ ಕಾಣೋದಿಲ್ವಲ್ಲ ಕೈ, ಸಣ್ಣ ಸಣ್ಣ ಎಕ್ಸೈಸ್ಗಳಲ್ವಾ ಎಲ್ಲ, ಹೆಂಗ್ ಅನ್ಲ ಬರೀ ಸಾಕ? ಹೆಲ್ಮೆಟ್ ಒಂದು ಬೇಕಾದ್ರೆ ಸುತ್ತ ಹಿಂದೆ ಮಿಕ್ಕಿದ್ದು ಆಯ್ತಾ? ಓಕೆ. ಇದನ್ನು ಫೋಕಸ್ ಮಾಡ್ತಾ, ಎರಡು ಆಗುತ್ತೆ, ಒಂದೇ ಲೆವೆಲ್ ಇದೆ. ಆಯ್ತಾ? ಓಕೆ. ನೋಡಕ್ ಕಾಮಿಡಿ ತರ ಇರುತ್ತೆ ತೆಗಿಬೇಕಾರೆ, ಬಟ್ ಹಂಗ ಹಾಕಿಲ್ಲ ಅಂದ್ರೆ ಜನ ನೋಡಲ್ಲ. ತಮ್ಮ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಬೇಕು. ಆತರ ಎಲ್ಲಿ ಸಾಕು. ಬೈಕ್ ಕಾಣ್ತಿಲ್ಲ ಅದ್ರಲ್ಲಿ, ತಕೊಂಡಿದ್ಯಾ? ಬೈಕ್ ಆಯ್ತು, ಇದು ಫುಲ್ ಅಂತ ತಗೊಂಡ್ಬಿಡಂಗೆ. ನೋಡಪ್ಪ, ಹಿಂಗಿರುತ್ತೆ ನಮ್ದು ಕಷ್ಟಗಳು. ಎಷ್ಟೋ ರೋಡಲ್ಲಿ ಮಧ್ಯೆ ಜನ ಎಲ್ಲ ಬಂದ್ಬಿಡ್ತಾರೆ, ಹಿಂಸೆ ಆಗ್ಬಿಡುತ್ತೆ ಎಷ್ಟೋ ಸಲ. ಮಾಡಕ್ಕಲ್ಲ, ನಾವು ತೆಗಿತಿರೋದ್ರು ನಾವು ಕಂಪ್ಲೇಂಟ್ ಮಾಡಂಗಿಲ್ಲ. ಪಬ್ಲಿಕ್ ರೋಡು, ಜನ ಬಂದ್ಬಿಡ್ತಾರೆ ಅಂತ ನಾವು ಕಂಪ್ಲೇಂಟ್ ಮಾಡಂಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ ಸ್ಟುಡಿಯೋ ಹೋಗೋಣ. A few moments later. ನೋಡ್ತಾ ಇದ್ದೀರಾ, ಕ್ರೇಜಿ ಕಾಣ್ತೀವಿ, ಎಕ್ಸೈಟ್ ಆಗಿದ್ದೀನಿ. 75 ಇಂಚಿನ ಸೋನಿ ಟಿವಿ, RGB ಟಿವಿ ಆಯ್ತಾ. ಸೊ ರೀಸೆಂಟ್ ಆಗಿ ಬಂದಿದೆ, ಲಾಂಚ್ ಆಗಿದೆ. ಇದೇನು ಮುಚ್ಚಬಾರ್ದ, ಇದು ಮಾಡ್ದ ಹೇಳ್ಕೋಬೇಕಾ? ಇದನ್ನ ಇಲ್ಲ, ಇದು ಕಟ್ ಮಾಡ್ಕೊಳಂಗಿಲ್ಲ ತಾನೆ, ಕಟ್ ಮಾಡ್ಬೇಕಾ? ಕಷ್ಟ ಆಗ್ಬಿಡುತ್ತಾ ಅಂತ. ಮತ್ತೆ ನೀವು ಪಿಕಪ್ ಮಾಡಿದ್ರೆ ಮನೆಗೆ ಇಟ್ಕೊಂಡು ಹೋಗ್ಬೇಕಲ್ಲ. ಮನೆ ಹತ್ರಕ್ಕೆ ಏನಣ್ಣ, ಮೇಲೆ ಟೇಪ್ ಹಾಕಿದ್ರು ನಿಂತ್ಕೊಳ್ಳುತ್ತೆ. ಎಳ್ಕಣಂತಡಿ, ಹೆಂಗೆ ಸೇಫ್ಟಿ ಎರಡಿದ್ರು ಸಾಕೋದಕ್ಕೆ ಮಾಡ್ಬಾರ್ದು. ಇಲ್ಲಾಂದ್ರೆ ಇದನ್ನ ನಂಗೆ ಮೇಲಕ್ಕೆ ಎತ್ತಬೇಕು, ಇದನ್ನ ಹಂಗೇನೆ. ಯಾವಾಗ ಹಿಡ್ಕೋಬಾ, ಆಗತ್ತೆ ನೋಡ ಕಡೆ ಹಿಡಿಯಕ್ಕೆ. ಇದಕ್ಕೆ ಎಷ್ಟಿರ್ಬೋದು ಪ್ರೈಸ್ ಗೆಸ್ ಮಾಡಿ. MRP ಪ್ರೈಸ್ ಬಂದ್ಬಿಟ್ಟಿದ್ರದು ಎಷ್ಟಿದೆ ಇದ್ರ ಮೇಲೆ? 6,19,000. MRP ಪ್ರೈಸ್ 6,19,000 ಇದೆ. ಸೋನಿ ವೆಬ್ಸೈಟ್ ಅಲ್ಲಿ ಇದರ ಸೆಲ್ಲಿಂಗ್ ಪ್ರೈಸ್, ಅಮೆಝಾನ್ ಅಲ್ಲೂ ಕೂಡ ಇತ್ತು, ಈಗ ಔಟ್ ಆಫ್ ಸ್ಟಾಕ್ ಆಗಿದೆ. 75 ಇಂಚಿಗೆ ಹತ್ರ 4 ಲಕ್ಷ ಇದೆ. 4 ಲಕ್ಷ. ಇನ್ನು ಮಿಕ್ಕಿದ ವಿಡಿಯೋ ಟೆಕ್ಕಿನ್ ಕನ್ನಡದಲ್ಲಿ ನೋಡ್ಕೊಳ್ಳಿ, ಇಷ್ಟೇ ಸಾಕು ನಿಮ್ಗೆ. ಇಲ್ಲೇ ಎಲ್ಲ ತೋರಿಸ್ಬಿಟ್ರೆ ಅಲ್ಲಿ ಬರಲ್ಲ, ಆಮೇಲೆ ನೀವು ಅಲ್ಲಿ ಬಂದು ನೋಡ್ಕೋಬೇಕು ನೀವು ಅಷ್ಟೇ. ಪ್ರೈಸ್ ಮಾತ್ರ ಹೇಳಿರ್ತೀನಿ ಅಷ್ಟೇ ಇಲ್ಲಿ. ಎತ್ತು ಮೇಲೆ ಕಡಿಮೆ ಬಾರ ಆಯ್ತು ನಮ್ದು. ಸ್ಟ್ಯಾಂಡ್ ಇದು 5 kg ಇದೆಯೇನಪ್ಪ, ಇದು 10 kg ಇದೆಯೇನಪ್ಪ. ಅನ್ಬಾಕ್ಸಿಂಗ್ ಆಕ್ಚುಲಿ ಟೆಕ್ಕಿನ್ ಕನ್ನಡದಲ್ಲಿ ಬರಲ್ಲ, ಡೈರೆಕ್ಟ್ ರಿವ್ಯೂ ಬರುತ್ತೆ ಅಲ್ಲಿ. ಟಿವಿ ಹಿಂಗಡೆ ಹಿಂಗಿದೆ, ಸ್ಪೀಕರ್ ನೋಡಿ. ಕೆಳಗಡೆ ಫೋಮ್ ಹಾಕಿದ್ರೆ ಇಲ್ಲ ಅಣ್ಣ, ಫುಲ್ ಕೆಳಗಡೆ ಇಟ್ಟಿಲ್ಲ. ಕವರ್ ಜೊತೆನಾ? ಕವರ್ನ ಇಟ್ಬಿಡು, ಕವರ್ನ ಇಟ್ಕೊಂಡಿರ್ತೀನಿ.
ಹಿಂಗಿಟ್ಕೋ. ಹೌದು ನಾವಿಲ್ಲಿ ಉಲ್ಟಾ ಬಿಚ್ಚಬೇಕಾಗಿತ್ತು ಮುಂಚೆ ಮೊದಲು ಮೇಲೆ ಉಲ್ಟಾ ಅಲ್ವಾ? ಹೌದು ಉಲ್ಟಾ ಇದೆಯಲ್ಲ. ಅಲ್ಲಿ ಮೇಲ್ಗಡೆ ಈ ಬೆಂಡ್ ಇರುತ್ತಲ್ಲ, ಮೇಲ್ಗಡೆ ಕಂಪಾರ್ಟ್ಮೆಂಟ್ ಇರುತ್ತೆ. ಮೋಸ್ಟ್ಲಿ ಇಲ್ಲಿ ಇದೆ ಅಂತ ಕಾಣುತ್ತೆ. ಈ ತರ ರಿಮೋಟು ನೋಡಿ ಎಲ್ಲ ಇಲ್ಲಿದಾವೆ. ಓ, ಇದೊಂದು ಹೆವಿ ಯೂನಿಕ್ ಟೆಕ್ನಾಲಜಿ, ನೆಕ್ಸ್ಟ್ ಲೆವೆಲ್ ಇದೆ ಇದು. ನನ್ನ ಟೆಕ್ ಇನ್ ಕನ್ನಡದಲ್ಲಿ ತೋರಿಸ್ತೀನಿ ನಿಮ್ಗೆ ಏನು ಅಂತ. ನೋಡಕ್ ಒಂದು ಪ್ಲಾಸ್ಟಿಕ್ ಪೀಸ್ ತರ ಇದೆ, ಅಲ್ಟಿಮೇಟ್ ಪ್ರಾಡಕ್ಟ್ ಇದು. ಇಲ್ಲಿ ನೋಡಿ, ಕಾಣ್ತಿದ್ಯಾ ಈಗ? ಕೇಬಲ್ ಕಾಣ್ತಿದ್ಯಾ ಈಗ? ಇಲ್ಲಿ ನೋಡಿ, ಹತ್ರ ಬಂದ್ರೆ ಕಾಣುತ್ತೆ, ದೂರ ಲಿಟಲ್ ಕೇಬಲೇ ಕಾಣಲ್ಲ, ಏನು ಇಲ್ಲ ಅನ್ಸ್ಬಿಡುತ್ತೆ. ಸೊ ಇದು ಏನು ಕೊಟ್ಟಿದೆ ಅಂದ್ರೆ, ಟಿವಿ ಹಿಂದೆ ಕೇಬಲ್ ಕೊಟ್ಟಿರ್ತೀವಲ್ಲ, ಈಗ ಕೆಳಗಡೆ ಹಾಕಿದ್ರೆ ಕೇಬಲ್ ಇರೋದೇ ಗೊತ್ತಾಗಲ್ಲ ಟಿವಿನಲ್ಲಿ. ಸೊ ಕೆಳಗಡೆಯಿಂದ ಕೇಬಲ್ ಹೋಗಿರುತ್ತೆ ಗೊತ್ತಾ? ಸೊ ಅದನ್ನ ಹೈಡ್ ಮಾಡೋದಕ್ಕೆ ಈ ಥರ ಒಂದು ಇದನ್ನ ಕೊಟ್ಟಿದ್ದಾರೆ. ಕೇವಲ ಅಷ್ಟೇ ನೋಡಿ, ಕಾಣೋದೇ ಇಲ್ಲ ಇಲ್ಲೇನೋ ಒಂದಿದೆ ಅಂತ. ಹತ್ರ ಇಟ್ಟರೆ ಕಾಣುತ್ತೆ ನೋಡಿ, ಈವನ್ ಇದು ಅಷ್ಟೇ, ಏನು ಕಾಣೋದೇ ಇಲ್ಲ. ಕ್ರೇಜಿ. ನೋಡಿ, ಹತ್ರ ಬಂದ್ರೆ ಕಾಣುತ್ತೆ, ದೂರ ಹೋದ್ರೆ ಒಂಥರ ಮರ್ಜಾಗಿ ಹೋಗ್ಬಿಡುತ್ತೆ. ಕ್ರೇಜಿ. ಇಟ್ಕೋ ಸ್ಟ್ರೈಟಾಗಿ ಮುಂದೆ ಹೋಗು. ಸರಿಗಿದೆ ಬಾರ್ ಮಾತ್ರ. ಯಪ್ಪ, ಕತ್ರಿ ಎತ್ಕೊಳ್ಳಿ. ನಾನಿಲ್ಲ ಅಟ್ಯಾಚ್ ಮಾಡ್ಬೋದಾಗಿತ್ತು ಇದನ್ನ. ನಾನು ಅನ್ಕೊಂಡೆ ಇದು ನಾರ್ಮಲ್ ಜಿಪ್ ಟೈ ಅಂತ, ನಂಗೆ ಗೊತ್ತಿಲ್ಲ ಇದು ನಾವು ಇದು ಮಾಡ್ಬೋದು ಅಂತ. ಇಲ್ಲಿ ನೋಡು, ಇದಕ್ಕೆ ಜಿಪ್ ಹಾಕಿದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನಾನು ಅದನ್ನ ಕಟ್ ಮಾಡಾಕ್ದೆ, ನಾರ್ಮಲ್ ಜಿಪ್ ಟೈ ಹಾಕೋರೆ ಅಂತ. ಯಾರಿಗೆ ಗೊತ್ತಿತ್ತು ಹೆಂಗಿರುತ್ತೆ ಅಂತ. ಕಲರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹತ್ರ ಕುತ್ಕೊಂಡ್ರೆ ಥಿಯೇಟರ್ ನೋಡೋದಂಗೆ ಆಗುತ್ತೆ. ಓಕೆ, ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡೋಣ. ಮೋಸ್ಟ್ಲಿ ಲೈಟ್ ಕಾಣ್ತಿರಲ್ಲ, ನಾನೇ ಫ್ಲಾಶ್ ಲೈಟ್ ಹಾಕೋತೀನಿ. ಸೊ ಇದು ಟಿ ವಿ ಬರುತ್ತೆ ನಮ್ಮದು ಟೆಕ್ ಇನ್ ಕನ್ನಡದಲ್ಲಿ ವಿಡಿಯೋ ಸದ್ಯಲ್ಲೇ ಒಂದು ರೀಲ್ನು ಕೂಡ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಇದೆ ಅಂತ ಅನ್ಕೋತೀನಿ. ಇನ್ಮೇಲೆ ಆದಷ್ಟು 2 ದಿನಕ್ಕೆ ಒಂದೊಂದು ವ್ಲಾಗ್ ಮಾಡ್ತಾ ಇದ್ದೀವಿ. ನೋಡೋಣ, ನೆಕ್ಸ್ಟ್ ಇನ್ನೂ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನಂತೀರಾ? ಸೊ ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್.